ಮಲೆನಾಡು ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವಂತಹ ಬಹಳ ಸುಂದರವಾದ ಚಾರ್ಮಡಿ ಘಾಟಿಯ ಒಂದು ಸೌಂದರ್ಯವನ್ನ ವರ್ಣಿಸೋಕೆ ಬರೆಯೋಕೆ ಪುಟಗಳೇ ಸಾಲಲ್ಲ. ಇದೀಗ ಎಷ್ಟು ಶ್ರೀಮಂತಿಕೆಯಿಂದ ಕೂಡಿದೆ ಅನ್ನೋದಕ್ಕೆ ಅಲ್ಲಿಗೆ ಹೋಗಿ ಬಂದಂತವರ ಸಾಕ್ಷಿಯಾಗಿರ್ತಾರೆ. ಇದರ ಜೊತೆಗೆ ಒಂದಷ್ಟು ಮಳೆ ಮತ್ತೊಂದಷ್ಟು ಚಳಿ, ನೋಡುವ ಕಣ್ಗಳೇ ನಂಬೋಕಾಗದಷ್ಟು ಮಂಜು, ಮೊಗೆದಷ್ಟು ಪ್ರಕೃತಿಯ ಜೊತೆ ರವಿಯ ಕಣ್ಣ ಮುಚ್ಚಾಲೆ ಆಟ, ದಿನಕರನ್ನ ಕಂಡು ನಾಚಿ ನೀರಾಗಿ ಪ್ರಕೃತಿ ಮಧ್ಯೆ ಕಣ್ಮರಿಯಾಗೋ ಬೆಳ್ಮುಗಿಲ ಸಾಲುಗಳು. ಚಾರ್ಮಡಿ ಸೌಂದರ್ಯವನ್ನ ಎಷ್ಟು ಹೇಳಿದ್ರೂ ಕಡಿಮೆನೆ ಬಿಡಿ. ಹಾಗಾಗಿ ಈ ಮಾರ್ಗದಲ್ಲಿ ಸಂಚರಿಸುವಂತಹ ಪ್ರವಾಸಿಗರು ಪ್ರಯಾಣಿಕರು ಈ ಸೌಂದರ್ಯವನ್ನ ಕಂಡು ಕರ್ನಾಟಕದ ಕಾಶ್ಮೀರ, ಊಟಿ ಅಂತೆಲ್ಲ ಮರುನಾಮಕರಣ ಮಾಡ್ತಾರೆ. ಈ ಸೌಂದರ್ಯದ ಮಧ್ಯ ಸುಮ್ಮನೆ ಹೋಗೋಕ್ಕಾಗದೆ ನಿಂತು ಫೋಟೋ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಮುಂದೆ ತಮ್ಮ ಪ್ರಯಾಣವನ್ನ ಹಚ್ಚ ಹಸಿರಾಗಿಸಿಕೊಂಡು ಮುಂದೆ ಸಾಗ್ತಾರೆ. ಎತ್ತರದ ಬೆಟ್ಟ ಗುಡ್ಡಗಳು, ಕಣ್ಣಿನ ದೃಷ್ಟಿ ಮುಗಿಯದ ನಿಸರ್ಗ ಮಾತೆಯ ನೈಜ ಸೌಂದರ್ಯ. ಒಂದಷ್ಟು ಮಳೆ, ಒಂದಷ್ಟು ಚಳಿ, ಒಂದಷ್ಟು ಮಂಜು. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟಿಯ ಸೌಂದರ್ಯವನ್ನು ಎಷ್ಟು ವರ್ಣಿಸಿದರೂ ಕೂಡ ಬರೆಯೋಕೆ ಪುಟ ಸಾಲದು, ವರ್ಣಿಸೋಕೆ ಪದ ಸಾಲದಂಥ ಸೌಂದರ್ಯ ಕಾಫಿ ನಾಡಿನದ್ದು. ನಾನೀಗ ಅಂಥ ಒಂದು ಅತ್ಯದ್ಭುತವಾದಂಥ ಒಂದು ಸೌಂದರ್ಯದ ಮಡಿಲಿನಲ್ಲಿ ನಿಂತಿರುವಂಥದ್ದು. ತುಂಬು ಮುತ್ತೈದೆ ಅಂತಲೂ ಕೂಡ ಕರೆಯುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದೆಡೆ ಈ ಏನು ಹಚ್ಚ ಹಸಿರಿನಿಂದ ಕಂಗೊಳಿಸುವಂಥ ಈ ಒಂದು ನಿಸರ್ಗ ಮಾತೆಗೆ ಆಗಾಗ ಒಂದು ಅಂದರೆ ಆಗಿಂದಾಗೆ ಮಂಜು ಕೂಡ ಅದ್ರ ಮೇಲೆ ಸಂಪೂರ್ಣವಾಗಿ ಕವಿಯೋದ್ರಿಂದ ಅಂದರೆ ಈ ಒಂದು ಹಚ್ಚ ಹಸಿರಿನ ಅಂದರೆ ನಿಸರ್ಗ ಮಾತೆಗೆ ಮಲ್ಲಿಗೆ ಹೂವು ಮುಡಿದಂತೆ ಭಾಸವಾಗುತ್ತೆ ಅನ್ನೋದು ಕೂಡ ಕೆಲ ಪ್ರವಾಸಿಗರ ಮಾತಾಗಿರುವಂಥದ್ದು. ಯಾಕೆಂದರೆ ನಾವು ನೋಡ್ಬೋದು, ಈ ಮಾರ್ಗದಲ್ಲಿ ಒಂದು ಅರ್ಧ ಗಂಟೆ 1 ಗಂಟೆಗಳ ಕಾಲ ಧಾರಾಕಾರವಾಗಿ ಮಳೆ ಬಂದರೆ ಮತ್ತೆ ಸುಮಾರು ಒಂದು 15-20 ನಿಮಿಷಗಳ ಕಾಲ, ಅರ್ಧ ಗಂಟೆಗಳ ಕಾಲ ಸಂಪೂರ್ಣವಾಗಿ ಬಿಸಿಲು ಬರುವಂಥದ್ದು. ಹಾಗಾಗಿ ಇಲ್ಲಿನ ಸೌಂದರ್ಯ ಸಂಪೂರ್ಣವಾಗಿ ಕ್ಷಣಕ್ಕೊಮ್ಮೆ ಬದಲಾಗುವಂಥದ್ದು. ಹಾಗಾಗಿ ಈ ಮಾರ್ಗದಲ್ಲಿ ಸಂಚಾರ ಮಾಡುವಂಥವ್ರು ಈ ಒಂದು ನೈಜ ಸೊಬಗನ್ನು ಕರ್ನಾಟಕದ ಊಟಿ ಅಂತಲೂ ಕೂಡ ಕೆಲವರು ಬಣ್ಣಿಸಿರೋದುಂಟು. ಜೊತೆಗೆ ಈ ಮಾರ್ಗದಲ್ಲಿ ಸಂಚಾರ ಮಾಡುವಂಥ ಸಂದರ್ಭದಲ್ಲೂ ಕೂಡ 22 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುಮಾರು 100 ಸಣ್ಣ ಜಲಪಾತಗಳು ಕೂಡ ಇರುವಂಥದ್ದು. ಆ ಒಂದು ಜಲಪಾತಗಳ ಒಂದು ನೈಜ ಸೌಂದರ್ಯದಲ್ಲೂ ಕೂಡ ಪ್ರವಾಸಿಗರು ಸ್ವಲ್ಪ ಹೊತ್ತುಗಳ ಕಾಲ ಮಿಂದು ಅದರಲ್ಲಿ ಸ್ನಾನವನ್ನು ಮಾಡಿಕೊಂಡು ಫೋಟೋ ತಗೊಂಡು ಸೆಲ್ಫಿ ಹೊಡ್ಕೊಂಡು ಎಂಜಾಯ್ ಮಾಡೋದು ಉಂಟು. ಹಾಗಾಗಿ ಈ ಒಂದು ಮಾರ್ಗ ಅಂತಂದರೆ 365 ದಿನವೂ ಕಾಲ ಈ ಒಂದು ಪ್ರಕೃತಿ ಸೌಂದರ್ಯ ಹೀಗೆ ಇರುವಂಥದ್ದು. ಹಾಗಾಗಿ ಈ ಒಂದು ಮಾರ್ಗವನ್ನು ಕರ್ನಾಟಕದ ಜನ ಅಂತಂದರೆ ಈ ಮಾರ್ಗದಲ್ಲಿ ಏನು ಧರ್ಮಸ್ಥಳಕ್ಕೆ ಹೋಗುವಂಥರಾಗ್ಬೋದು, ಮತ್ತು ಉಡುಪಿ ಮಂಗಳೂರಿಗೆ ಆಸ್ಪತ್ರೆಗಳಿಗೆ ಹೋಗುವಂಥರಾಗ್ಬೋದು, ಅಥವಾ ಶಿಕ್ಷಣಕ್ಕೆ ಹೋಗುವಂಥರಾಗ್ಬೋದು, ಈಗ ಪ್ರತಿಯೊಬ್ಬರು ಕೂಡ ಈ ಒಂದು ಮಾರ್ಗವನ್ನು ಕರ್ನಾಟಕದ ಊಟಿ ಅಂತಲೇ ಕರೆಯುವಂಥದ್ದು. ಇಲ್ಲಿನ ಸೌಂದರ್ಯ ಅಷ್ಟು ಸೊಬಗಾಗಿ ಕೂಡಿರುವಂಥದ್ದು. ಕ್ಷಣಕ್ಕೊಮ್ಮೆ ಬದಲಾಗುವಂಥ ವಾತಾವರಣ, ಕ್ಷಣಕ್ಕೊಮ್ಮೆ ಬಂದೋಗುವಂಥ ಮಳೆ, ಅದರಲ್ಲೂ ಮಳೆಗಾಲ ಏನು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ ಒಂದು 4-5 ತಿಂಗಳ ಕಾಲ ಈ ಒಂದು ಸೌಂದರ್ಯಕ್ಕೆ ಸರಿಸಾಟಿಯೇ ಇಲ್ಲ ಅಂತಲೂ ಕೂಡ ಹೇಳ್ಬೋದಾಗಿರುವಂಥದ್ದು. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.